ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಈ ಹೊಸ ವಿಡಿಯೋ ಏನೆಲ್ಲ ವಿಶೇಷವಾಗಿರುತ್ತೆ ಅಂತ ನೋಡ್ತಾ ಹೋಗಿ. ಸೊ ಬೆಳಗ್ಗೆ ಸಮಾನು ಎದ್ದು ಕೂಡಲೇ ಹೊಸ ಡ್ರೆಸ್ ಕಂಡು ಕೂಡಲೇ ಸಾಕು, ಇದೇ ಡ್ರೆಸ್ ಹಾಕೋತೀನಿ ಅಂತ ಹಾಕ್ಕೊಂಡು, ಬಟ್ ಅವಳಿಗೆ ಸ್ವಲ್ಪ ದೊಡ್ಡ ಸೈಜೇ ಆಗ್ತಾ ಇದೆ. ಅದು ಸ್ವಲ್ಪ ಸೈಜೇ ಹಾಕು ದೊಡ್ಡದಾಯ್ತು ಅವಳಿಗೆ. ಹಾಗೆ ಇದೆಲ್ಲ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ಈ ಥರ ಎಲ್ಲ. ಸೊ ಹಾಗಾಗಿ ಬೇಡಮ್ಮ, ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ಬಿಡಿಸಿದ್ವಿ. ಹೇಗೋ ಬಿಟ್ಟು ಬೇರೆ ಡ್ರೆಸ್ ಹಾಕೊಂಡು ಹೋದ್ಲು. ಈಗ ಮತ್ತೆ ಮಡಚಿ ಇಡಬೇಕು. ಒಳಗಡೆ ಇಟ್ಟಿಲ್ಲ ಅಂತಂದರೆ ಮತ್ತೆ ಬಂದ ಕೂಡಲೇ ಶುರು ಹಚ್ಕೋತಾಳೆ, ಅದನ್ನೇ ಇದೇ ಹಾಕ್ಕೊಳ್ತೀನಿ ಅಂತ ಹೇಳ್ತಾರೆ. ಶಾಪ್ಸಿನಲ್ಲಿ ಒಂದು ಸ್ಯಾರಿ ಬೈ ಮಾಡಿದೆ. ಈ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ಹೇಗೆಲ್ಲ ಕಾಣಿಸ್ತಾ ಇದೆ ಅಂದ್ಬಿಟ್ಟು. ಈ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ. ಈ ಗ್ರೇ ಕಲರ್ ಮತ್ತು ಪರ್ಪಲ್ ಕಲರ್ ಆ್ಯಂಡ್ ಈ ಎಲಿಫೆಂಟ್ ಡಿಸೈನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ತಗೊಂಡೆ. ಬಟ್ ಒಳಗಡೆ ಕ್ಲಾತ್ ಬ್ಲೌಸ್ ನೋಡಿ ಈ ರೀತಿ ಬಂದಿದೆ. ಬಟ್ ಏನು ಅಂದರೆ ತುಂಬ ಲೋ ಕ್ವಾಲಿಟಿ ಇದೆ. ನೋಡಿ ಕ್ವಾಲಿಟಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಕಾಣಿಸ್ತಿರ್ಬೋದು. ನೋಡಿ ಹೇಗಿದೆ, ಫುಲ್ಲು ತೆಳು ಇದೆ. ಹಾಗೆ ನೋಡಿ ಹೀಗಿದೆ. ನಿಮಗೆ ಸೈಡಲ್ಲಿ ಪಿಕ್ಚರ್ ಹಾಕ್ತೀನಿ, ಅದರಲ್ಲಿ ಯಾವ ರೀತಿ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು 291 ರುಪೀಸ್. 291 ಅಂದರೆ ಅಪ್ರಾಕ್ಸಿಮೇಟ್ಲಿ 300 ಅಂತ ಇಟ್ಕೊಳ್ಳೋಣ. ಸೊ 300 ಸ್ಯಾರಿ ಅಂತಂದರೆ ಇದು ಇವನ್ ಕಾಟನ್ ಕೂಡ ಅಲ್ಲ, ಈ ಥರ ನಾರ್ಮಲ್ ಕೂಡ ಅಲ್ಲ. ಸೊ ಒಂದು ಯೂಸಲ್ಲಿನೇ ಇದು ಫುಲ್ಲು ಹಾಳಾಗೋಗ್ಬಿಡುತ್ತೆ. ಬಟ್ ಇದು ಕಲರ್ಗೆ ಮತ್ತು ಈ ಡಿಸೈನ್ಗೆ ಇಷ್ಟಪಟ್ಟು ತೊಗೊಂಡಿರೋದ್ರಿಂದ ಇಕ್ಕೋ ಬಿಡಬೇಕು ಗೊತ್ತಾಗ್ತಿಲ್ಲ. ರಿಟರ್ನ್ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ ಡಿಸೈನು, ಕಲರು. ಒಂದು ಸಾರಿ ವೇರ್ ಮಾಡಿದರೂ ಕೂಡ ಲುಕ್ ಕಾಣಿಸುತ್ತೆ ಅಂತ ಹೇಳಬೇಕು. ಸೊ ಅದಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೀನಿ. ನೋಡಬೇಕು. ನೋಡಿ ಹೇಗೆ ಆಗಲಿ ದಾರ ಎಲ್ಲ ಬರ್ತಾ ಇದೆ. ನೋಡಿ ಹೇಗೆ ಕಾಣಿಸುತ್ತೆ ಈ ಥರ ಎಲ್ಲ. ಇವನ್ ಬಾರ್ಡ್ರ್ ನೋಡಿ ಹೇಗೆ ಇದೆ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಬಾರ್ಡ್ರ್ ಇಷ್ಟು ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಬಾರ್ಡ್ರ್ ಕ್ವಾಲಿಟಿನಲ್ಲೇ ಹೇಳ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಮತ್ತೆ ಇದಕ್ಕೆ ಕೊಟ್ಟಿದ್ದಾರೆ ಗಿವ್ 5 ಸ್ಟಾರು ಅಂತ ಹೇಳ್ಬಿಟ್ಟು. ಇದೆಲ್ಲ ಇಷ್ಟು ಫೇಕ್ ಆಗಿ ಕೊಡ್ತಾರೆ ನೋಡಿ. ನೋಡಿ ಇದು ನಿಮಗೆ ಡ್ರಾ ವಿನ್ನರ್ ಅಂತ ಜಸ್ಟ್ ನಮ್ಮನ್ನು ಮೋಟಿವ್ ಮಾಡಲಿಕ್ಕೆ, ಅಂದರೆ ಒಂಥರ ಮತ್ತೆ ಮೈಂಡ್ ಡೈವರ್ಟ್ ಮಾಡಲಿಕ್ಕೆ ಈ ಥರ ಕೊಡ್ತಾರೆ ಅಂತ. ಸುಳ್ಳಲ್ವಾ ಇದೆಲ್ಲ? ನೀವೇನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಹಾಗೆ ಅಕ್ಕಿಯನ್ನು
ಕ್ಲೀನ್ ಮಾಡಿಬಿಟ್ಟು ಅದನ್ನು ತೊಳೆದು ಇಟ್ಕೊಳ್ತಾ ಇದ್ದೀನಿ ನೆನೆಸೋದಕ್ಕೆ ಅಂತ ಹೇಳ್ಬಿಟ್ಟು. ಇವತ್ತು ಬೆಳಗ್ಗೆ ಟಿಫಿನ್ ಮಾಡ್ಕೊಂಡಿದ್ದು, ಹಾಗಾಗಿ ಮಧ್ಯಾಹ್ನಕ್ಕೆ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ರೊಟ್ಟಿ ಮಾಡಿರಲಿಲ್ಲ, ಹಾಗಾಗಿ ನನಗೆ ಸ್ವಲ್ಪ ಟಿಫಿನ್ ತಿಂದುಬಿಟ್ರೆ ಹಶು ಬೇಗ ಆಗಿಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಲೈಟಾಗಿ ಈ ಟೈಮಲ್ಲಿ ಒಂದು ಸ್ವಲ್ಪ ಹಣ್ಣು ಏನಾದರೂ ಇದ್ದರೆ ಈ ರೀತಿ ತೊಗೊಳ್ತೀನಿ. ಸೊ ಸಲಾಡ್ ರೀತಿ ಮಾಡಿಕೊಂಡು ತಿನ್ನೋದು, ಅಥವಾ ಅದನ್ನು ಜಸ್ಟು ಏನಾದರೂ ಸ್ಪೆಷಲಾಗಿ ಅದನ್ನು ಮಾಡಿಕೊಂಡು ತಿನ್ನೋದು ಇಷ್ಟ. ಬಟ್ ಹಾಗೇ ತಿನ್ನೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ನನಗೆ. ಅದಕ್ಕೋಸ್ಕರ ಬಾಳೆಹಣ್ಣಿಗೆ ಒಂದು ಸ್ವಲ್ಪ ಹಾಲು, ಸಕ್ಕರೆ, ಡ್ರೈ ಫ್ರೂಟ್ಸು ಎಲ್ಲ ಹಾಕ್ಕೊಂಡ್ಬಿಟ್ಟು ತಿನ್ನೋದು ಅಂದರೆ ನನಗೆ ತುಂಬಾ ಇಷ್ಟ. ಅದಕ್ಕಾಗಿ ಇಲ್ಲಿ ಅದನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನನ್ನ ವೆಯ್ಟ್ ಗೇನ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬಾ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಇದು ತುಂಬಾ ಹೆಲ್ದಿ ಫುಡ್ಡು. ಅದಕ್ಕೋಸ್ಕರ ಎಲ್ಲದು ಕೂಡ ಹೆಲ್ದಿ ಆಗಿರೋ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನನಗೆ ತುಂಬ ಲೈಕ್ ಆಗುತ್ತೆ. ಅದಕ್ಕೋಸ್ಕರ ಸೊ ಈ ಥರ ಮಕ್ಕಳಿಗೂ ಕೂಡ ನಾವು ಮನೆಯಲ್ಲಿ ಕೊಡೋದು ಜಾಸ್ತಿ. ಹಾಗಾಗಿ ಇದನ್ನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಎಲ್ರಿಗೂ ಕೂಡ. ಸ್ವಲ್ಪ ನೆನೆಸಿ ಇಟ್ಟರೆ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೆನೆಸಿ ಇಡ್ತಾ ಇದ್ದೀನಿ. ಅಷ್ಟೊತ್ತಿಗೆ ನೆನೆಯೋಷ್ಟರಲ್ಲಿ ಇನ್ನೂ ಒಂದು ಸ್ವಲ್ಪ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಡೆ ತೊಳೆದಿರೋ ಬಟ್ಟೆಗಳೆಲ್ಲ ಇತ್ತು. ಅಂದರೆ ಯಜಮಾನ್ರದ್ದು ಮಾತ್ರ ಪ್ಯಾಂಟ್ ಶರ್ಟ್ಗಳೆಲ್ಲ ಒಂದೇ ಸಾರಿಗೆ ಇದನ್ನು ನಾನು ಅವಾಗವಾಗ ತೊಳೆದಿದ್ದ ಕೂಡಲೇ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ. ಇವಾಗ ಅದನ್ನೆಲ್ಲದು ಕೂಡ ಐರನ್ ಮಾಡಲಿಕ್ಕೆ ಅಂತ ಕೊಡೋದಕ್ಕೆ ಒಂದು ಬ್ಯಾಗಲ್ಲಿ ತುಂಬಿಡ್ತಾ ಇದ್ದೀನಿ. ಸೊ ಐರನ್ ಮಾಡಲಿಕ್ಕೆ ನಾವು ಹೊರ್ಗಡೆನೇ ಕೊಡೋದು, ಹಾಗಾಗಿ ಮನೆಯಲ್ಲೇ ನನಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊರ್ಗಡೆ ಕೊಡೋದಕ್ಕೆ ಒಂದೇ ಸಾರಿಗೆ ಈ ರೀತಿ ಜಸ್ಟ್ ಒಂದು ಬ್ಯಾಗಲ್ಲಿ ಕೌಂಟ್ ಮಾಡಿ ಕೊಟ್ಬಿಟ್ರೆ ಅವ್ರು ತೊಗೊಂಡೋಗಿ ಮತ್ತು ಐರನ್ ಮಾಡಿಕೊಂಡು ತೊಗೊಂಡು ಬಂದು ಕೊಡ್ತಾರೆ. ಹಾಗಾಗಿ ಇಲ್ಲಿ ಎಲ್ಲದು ಕೂಡ ನಾನು ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ.
ಸೊ ಇವಾಗ ಮಲಗುವಾಗ ರಾತ್ರಿ ಕಂಪಲ್ಸರಿ ನಾವು ಮಕ್ಕಳ ಕಣ್ಣಿಗೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಹಚ್ಬಿಟ್ಟು ಕಣ್ಣಿನ ಕೆಳಗಡೆ ಕಣ್ಣಿನ ಸುತ್ತಲೂ ಕೂಡ ಮಸಾಜ್ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅದ್ರ ಜೊತೆಗೆ ಸ್ಕ್ರೀನ್ ಟೈಮ್ ಮಕ್ಕಳು ಜಾಸ್ತಿ ಯೂಸ್ ಮಾಡ್ತಾರಲ್ವ, ಈಗಿನ ಮಕ್ಕಳು ಇರೋದೇ ಹಾಗೆ. ಸೊ ಅವ್ರಿಗೆ ಎಷ್ಟೇ ಅವಾಯ್ಡ್ ಮಾಡಿದರೂ ಕೂಡ ಸ್ವಲ್ಪನಾದರೂ ನೋಡ್ತಾರೆ. ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಅದರಲ್ಲೂ ಕೂಡ ಡೇ ಟೈಮಲ್ಲಿ ಕೂಡ ಅವರು ರೆಸ್ಟ್ ಮಾಡೋದಿಲ್ಲ, ಮಲಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಮಸಾಜ್ ಕೊಡೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ. ಅದ್ರ ಜೊತೆಗೆ ಕಣ್ಣಿನ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅಂತ ಈ ರೀತಿ ವಾರದಲ್ಲಿ 2-3 ಬಾರಿ ನಾವು ಮಾಡ್ತಾಯಿರ್ತೀವಿ. ಒಂದೊಂದು ಸಾರಿ ಮಕ್ಕಳು ಜಾಸ್ತಿಯಾಗಿ ಹೊರಗಡೆ ಸುತ್ತಾಡಿದರೆ, ಟಯರ್ಡ್ ಆಗಿದ್ದರೆ, ಗಾಳಿನಲ್ಲಿ ಓಡಾಡಿದರೆ, ಕಣ್ಣಿಗೆಲ್ಲ ಒಂದು ಸ್ವಲ್ಪ ಧೂಳು ಅದೆಲ್ಲ ಬಿದ್ದಿರುತ್ತೆ ಅಂದರೆ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಹೆಲ್ತ್ಗೆ ಒಳ್ಳೆಯದು. सीतोफलादि चूर्ण पिपली and twak, effective cough and cold, throat pain. ನೋಡೋಣ, ಇದು ಬೇಬಿ ಆರ್ಗನ್ ಅಂತೇಳಿ ಆನ್ಲೈನಲ್ಲಿ ತರಿಸಿರೋದು ಮಕ್ಕಳಿಗೋಸ್ಕರ. ಈ ಹೌದಾ, ಅಲ್ಲಾಡ್ಸಳ ನಾನೆಲ್ಲ ಚಪಾತಿ ಘಾಟ್ ಬರುತ್ತೆ ಅನ್ನೋದು. ಸತ್ವ ಸ್ವಲ್ಪ ಹಾಕಿ ಬಿಡ್ರಿ, ನಾನು ಸ್ವಲ್ಪ ಹಾಕಿ ಸಾಕು ಹಾಕಿ.
ಇದರಲ್ಲಿ ಬರೋವಂಥ ಅಲರ್ಜಿ ಕಾಫ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ಪದೇ ಪದೇ ಸ್ನೀಸಿಂಗ್ ಆಗಿರ್ಬೋದು, ಏನೇ ಅಲರ್ಜೀಸ್ ಆಗಿರ್ಬೋದು, ಅವರ ಒಂದು ಬ್ರೀದಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಇದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ. ಅದರಲ್ಲಿ ಕೂಡ ಕಾಫ್ ಜಾಸ್ತಿಯಾಗಿ ಈ ಸೀಸನ್ಗೆ ಬೇಗ ಕಂಟ್ರೋಲ್ ಆಗದೆ ಇರೋದಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ತರಿಸಿದ್ದೀವಿ. ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸು. ಜೇನುತುಪ್ಪ ಇರೋದ್ರಿಂದ ಅದು ಸ್ವೀಟ್ನೆಸ್ ಕೊಡೋದ್ರಿಂದ ಮಕ್ಕಳು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ. ತುಂಬ ಚೆನ್ನಾಗಿ ಇದೆ. ಸ್ವಲ್ಪ ಖಾರವಾಗಿ ಲಾಸ್ಟ್ ಫೀಲ್ ಕೊಡುತ್ತೆ, ಬಟ್ ಮೊದಲು ತಿನ್ನುವಾಗ ಚೆನ್ನಾಗೇ ಇದೆ. ಅದಕ್ಕೋಸ್ಕರ ತಿಂತಾ ಇದ್ದಾರೆ ಮಕ್ಕಳು ಕೂಡ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.